ಆಕಾಶವಾಣಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಮಾತನಾಡುತ್ತಾರೆ ಆರ್.ಬಿ. ಗುರುಬಸವರಾಜು ಹೊಳಗುಂದಿ. ಅಪೋಲೋ 11 ನೌಕೆಯು 1969 ಜುಲೈ 20ರಂದು ಚಂದ್ರನ ಮೇಲೆ ಇಳಿಯಿತು. ಅದರಲ್ಲಿದ್ದ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಬಜ್ ಆಲ್ಡ್ರಿನ್ ಚಂದ್ರನ ಮೇಲಿಳಿದಿದ್ದ ಮೊದಲ ಮಾನವರು ಎನಿಸಿಕೊಂಡರು. ಅಪೋಲೋ 11ರ ಯಶಸ್ವಿ ಪ್ರಯಾಣದ ನಂತರ ಅನೇಕ ದೇಶಗಳು ಚಂದ್ರನತ್ತ ನೋಟ ಹರಿಸಿದವು. ಈ ಪ್ರಯತ್ನದಲ್ಲಿ ಭಾರತವೂ ಹಿಂದೆ ಬೀಳಲೇ ಇಲ್ಲ. 2008ರಲ್ಲಿ ಚಂದ್ರಯಾನ 1, 2019ರಲ್ಲಿ ಚಂದ್ರಯಾನ 2 ಮತ್ತು 2023ರಲ್ಲಿ ಚಂದ್ರಯಾನ 3 ಯೋಜನೆ ಕೈಗೆತ್ತಿಕೊಂಡಿತ್ತು. ಇದುವರೆಗೂ ಯಾವ ದೇಶವೂ ತಲುಪಲಾಗದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ಚಂದ್ರಯಾನ 3ರ ವಿಕ್ರಮ್ ಹೆಸರಿನ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಹೆಸರಿನ ರೋವರ್ ಇಳಿದು ಮಹತ್ತರ ಮಾಹಿತಿಗಳನ್ನು ಭೂಮಿಗೆ ರವಾನಿಸಿದ್ದವು. ಚಂದ್ರನ ವಿವಿಧ ಭಾಗಗಳ ಅಧ್ಯಯನ ನಿರಂತರವಾಗಿ ನಡೆಯುತ್ತಲೇ ಇದೆ. ಇಂತಹ ಅಧ್ಯಯನಕ್ಕೆ 2024ರ ಜುಲೈ 2ನೇ ವಾರದಲ್ಲಿ ಇನ್ನೊಂದು ಮಹತ್ವದ ಅಂಶ ಸೇರ್ಪಡೆಯಾಗಿದೆ. ಅದೇನೆಂದರೆ ಚಂದ್ರನಲ್ಲಿ ಸುರಂಗ ಮತ್ತು ಗುಹೆ ಪತ್ತೆಯಾಗಿದೆ. ಮೇರ್ ಟ್ರ್ಯಾಂಕ್ವಿಲಿಟಾಟಿಸ್ ಸಮೀಪ ಈ ಗುಹೆ ಪತ್ತೆಯಾಗಿದೆ. ಈ ಗುಹೆಯು 14 ಟೆನ್ನಿಸ್ ಕೋರ್ಟ್ಗಳಷ್ಟು ವಿಸ್ತಾರವಾಗಿದೆ ಮತ್ತು ಗುಹೆಯು ಮೇಲ್ಮೈಯಿಂದ ಸುಮಾರು 150 ಮೀಟರ್ ಆಳದಲ್ಲಿದೆ. ಚಂದ್ರನ ಹೊಂಡಗಳು ಜ್ವಾಲಾಮುಖಿ ಸ್ಫೋಟಗಳಿಂದ ರೂಪುಗೊಂಡ ಭೌಗೋಳಿಕ ರಚನೆಗಳಾಗಿವೆ. ಈ ಹೊಂಡಗಳು ವಿವಿಧ ಕುಳಿಗಳನ್ನು ಸೃಷ್ಟಿಸಿವೆ. ಅವು ವಿವಿಧ ಆಕಾರದಲ್ಲಿವೆ. ಜ್ವಾಲಾಮುಖಿ ಗುಹೆಯ ಕೊಳವೆಯ ಮೇಲ್ಭಾಗ ಕುಸಿದಾಗ ಅದು ಚಂದ್ರನ ಪಿಟ್ ಎಂದು ಕರೆಯಲ್ಪಡುವ ಆಂತರಿಕ ಶೂನ್ಯವನ್ನು ಬಹಿರಂಗಪಡಿಸುತ್ತದೆ. ಇದುವರೆಗೂ ಚಂದ್ರನ ಮೇಲೆ ಕನಿಷ್ಠ 200 ಹೊಂಡಗಳನ್ನು ಗುರುತಿಸಲಾಗಿದೆ. ಲಾವಾ ಕ್ಷೇತ್ರಗಳಲ್ಲಿ ಕಂಡುಬರುವ ಇಂತಹ ಹೊಂಡಗಳು ಭೂಗತ ಲಾವಾ ಗುಹೆಗಳಿಗೆ ಪ್ರವೇಶದ್ವಾರಗಳಾಗಿರಬಹುದು. ಸಂಶೋಧಕರು ಲೂನಾರ್ ರಿಕನೈಸೆನ್ಸ್ ಆರ್ಬಿಟರ್ ಮಿಷನ್ನ ಭಾಗವಾಗಿ 2010ರಲ್ಲಿ ಸಂಗ್ರಹಿಸಿದ ಮಾಹಿತಿಗಳನ್ನು ಹೊಸ ಸಿಗ್ನಲ್ ಪ್ರೊಸೆಸಿಂಗ್ ತಂತ್ರಜ್ಞಾನಗಳೊಂದಿಗೆ ಮರು ವಿಶ್ಲೇಷಿಸಿ ಚಂದ್ರನಲ್ಲಿ ಭೂಗತ ಗುಹೆಗಳಿವೆ ಎಂದು ಸೂಚಿಸಿದ್ದಾರೆ. ಈ ಸಂಶೋಧನೆಯು ವಿಜ್ಞಾನ ಮತ್ತು ಪರಿಶೋಧನೆಗಾಗಿ ಮೂಲಭೂತ ಪ್ರಶ್ನೆಗಳನ್ನು ಪರಿಹರಿಸಲು ಚಂದ್ರನ ರಾಡಾರ್ ಮಾಹಿತಿಯನ್ನು ಹೇಗೆ ನವೀನ ರೀತಿಯಲ್ಲಿ ಬಳಸಬಹುದು ಮತ್ತು ಚಂದ್ರನ ದೂರದ ಸಂವೇದನೆಯ ಮಾಹಿತಿ ಸಂಗ್ರಹಿಸುವುದನ್ನು ಮುಂದುವರಿಸುವುದು ಎಷ್ಟು ನಿರ್ಣಾಯಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ಚಂದ್ರನಲ್ಲಿ ಕಂಡು ಬಂದಿರುವ ಗುಹೆಗಳಿಂದ ಏನು ಪ್ರಯೋಜನ ಎಂಬ ಪ್ರಶ್ನೆಯೂ ಮೂಡುತ್ತದೆ. ಈ ಆವಿಷ್ಕಾರದ ಪರಿಣಾಮಗಳು ತುಂಬ ಮಹತ್ವದ್ದಾಗಿವೆ, ಏಕೆಂದರೆ ಇದು ಚಂದ್ರನ ಭೂವೈಜ್ಞಾನಿಕ ಇತಿಹಾಸದ ಒಂದು ನೋಟವನ್ನು ಒದಗಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಚಂದ್ರನ ಕಾರ್ಯಾಚರಣೆಗಳಿಗೆ ಸಂಭಾವ್ಯ ಸುರಕ್ಷಿತ ಸ್ಥಳಗಳನ್ನು ಒದಗಿಸುತ್ತದೆ. ಪ್ರಾಚೀನ ಲಾವಾ ಹರಿವಿನಿಂದ ರೂಪುಗೊಂಡ ಈ ಸುರಂಗಗಳು ನೈಸರ್ಗಿಕ ಆಶ್ರಯಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಚಂದ್ರನ ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದ ಗಗನಯಾತ್ರಿಗಳನ್ನು ರಕ್ಷಿಸುತ್ತವೆ. ಹೊಸದಾಗಿ ಪತ್ತೆಯಾದ ಗುಹೆಯು ಚಂದ್ರನ ಮೇಲೆ ಮಾನವ ನೆಲೆಗೆ ಸೂಕ್ತವಾದ ಸ್ಥಳವಾಗಿದೆ. ಮಾನವರು ಈ ಲಾವಾ ಟ್ಯೂಬ್ಗಳ ರಕ್ಷಣೆಯನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಚಂದ್ರನ ಹೊಂಡಗಳಲ್ಲಿ ವಾಸಿಸಬಹುದು. ಚಂದ್ರನ ಸುರಂಗಗಳನ್ನು ಮಾನವ ವಾಸಕ್ಕೆ ಕಾರ್ಯಸಾಧ್ಯವಾಗುವಂತೆ ಮಾಡಲು ನವೀನ ಪರಿಹಾರಗಳು ಮತ್ತು ಸುಧಾರಿತ ಎಂಜಿನಿಯರಿಂಗ್ನ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ. ಚಂದ್ರನ ಪರಿಶೋಧನೆಗಾಗಿ ಆವಾಸ ಸ್ಥಾನಗಳನ್ನು ನಿರ್ಮಿಸುವುದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಸವಾಲಿನದ್ದೂ ಕೂಡ ಆಗಿದೆ. ಚಂದ್ರನ ಸುರಂಗಗಳ ಅಧ್ಯಯನವು ಚಂದ್ರನ ಮೇಲೆ ಮಾನವ ವಾಸಕ್ಕೆ ಅನುಕೂಲವಾಗುವ ಭರವಸೆಯನ್ನು ಹೊಂದಿವೆ. ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಭೂವೈಜ್ಞಾನಿಕ ದಾಖಲೆಗಳನ್ನು ಅಧ್ಯಯನ ಮಾಡಲು ಒಂದು ಅನನ್ಯ ಅವಕಾಶವನ್ನು ನೀಡುತ್ತವೆ. ಈ ಸುರಂಗದೊಳಗಿನ ಬಂಡೆಗಳು ಚಂದ್ರನ ಇತಿಹಾಸ ಮತ್ತು ನಮ್ಮ ಸೌರವ್ಯೂಹದ ಬಗ್ಗೆ ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸಬಹುದು ಎಂಬುದು ಖಗೋಳ ತಜ್ಞರ ಅಭಿಮತವಾಗಿದೆ. ಭಾರತವು ಸ್ವಾತಂತ್ರ್ಯ ಗಳಿಸಿ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿತ್ತು. ಅಮೃತ ಮಹೋತ್ಸವದ ನಂತರದ ಮುಂದಿನ 25 ವರ್ಷಗಳು ದೇಶವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆಗೊಳ್ಳಲು ಪ್ರಮುಖ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಲವು ಅಭಿವೃದ್ಧಿಯ ವಿಷಯದಲ್ಲಿ ನಮ್ಮ ದೇಶದ ಬಾಹ್ಯಾಕಾಶ ಶಕ್ತಿಯು ಅತ್ಯಂತ ಪ್ರಮುಖವಾದ ಅಂಶಗಳಲ್ಲಿ ಒಂದಾಗಿದೆ. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಅಂದರೆ ಸ್ಟೆಮ್ ವಿಷಯದಲ್ಲಿ ಪ್ರತಿಭೆ, ಸ್ಪರ್ಧಾತ್ಮಕ ತಂತ್ರಜ್ಞಾನ ಅಭಿವೃದ್ಧಿ, ಬಾಹ್ಯಾಕಾಶ ಕಾರ್ಯಾಚರಣೆಗಳು ಮತ್ತು ಅನುಕೂಲಕರ ನೀತಿಗಳ ವಿಶಿಷ್ಟ ಸಂಗಮದೊಂದಿಗೆ ಭಾರತವು ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ಬೆಳವಣಿಗೆಯತ್ತ ಕೊಂಡೊಯ್ಯಲು
ಉತ್ತಮ ಸ್ಥಾನದಲ್ಲಿದೆ. 2035ರ ವೇಳೆಗೆ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲು ಮತ್ತು 2040ರ ವೇಳೆಗೆ ಚಂದ್ರನ ಮೇಲೆ ಭಾರತೀಯರನ್ನು ಇಳಿಸಲು ಪ್ರಧಾನಿಯವರು ನೀಡಿದ ಕರೆಯು ಭಾರತೀಯ ಬಾಹ್ಯಾಕಾಶದ ಉದ್ಯಮಕ್ಕೆ ಹೊಸ ಯುಗವನ್ನು ಪ್ರಾರಂಭಿಸಿದೆ. ಭಾರತದ ಬಾಹ್ಯಾಕಾಶ ಪರಂಪರೆಯು ನಿರ್ವಿವಾದವಾಗಿ ಪ್ರಭಾವಶಾಲಿಯಾಗಿದೆ. ಹಲವಾರು ಸಾಧನೆಗಳ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆ ಗಳಿಸಿದೆ. ಈ ಪರಂಪರೆಯು ನಮ್ಮ ರಾಷ್ಟ್ರಕ್ಕೆ ಹೆಮ್ಮೆ ತಂದುಕೊಟ್ಟದ್ದಲ್ಲದೆ ಬಾಹ್ಯಾಕಾಶ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಗುರಿಯನ್ನು ಸಾಧಿಸಲು ಯುವಕರನ್ನು ಪ್ರೇರೇಪಿಸಿದೆ. ಚಂದ್ರಯಾನ 3ರ ಉಡಾವಣೆಯು ಭಾರತಕ್ಕೆ ಜಾಗತಿಕ ಮನ್ನಣೆ ತಂದುಕೊಟ್ಟಿದೆ. ಬಾಹ್ಯಾಕಾಶ ಪರಿಶೋಧನೆಯ ಕ್ಷೇತ್ರದಲ್ಲಿ ನಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿದೆ. ಇದು ಕೇವಲ ಮೈಲಿಗಲ್ಲು ಮಾತ್ರವಲ್ಲ, ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಆಳವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಕನಸಿಗೆ ಕೊಡುಗೆ ನೀಡಿದೆ. ಈ ಬೆಳವಣಿಗೆಯಿಂದ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಸಹಯೋಗದ ಪ್ರಯತ್ನ ಹೆಚ್ಚಾಗಲಿದೆ. ಶಿಕ್ಷಣ, ಉದ್ಯಮ ಮತ್ತು ಸರ್ಕಾರ ಈ ಮೂರರ ತ್ರಿಕೋನವು ನವೀನ ಮಾದರಿಗಳೊಂದಿಗೆ ಹೆಚ್ಚು ಕೆಲಸ ಮಾಡುತ್ತದೆ. ದೇಶದ ಬಾಹ್ಯಾಕಾಶ ನಿಯಂತ್ರಕ ಸಂಸ್ಥೆಯಾದ ಭಾರತೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರವು ಮುಂದಿನ ದಶಕದಲ್ಲಿ ಭಾರತೀಯ ಬಾಹ್ಯಾಕಾಶ ಆರ್ಥಿಕತೆಯು ಸರಿಸುಮಾರು 360 ಶತಕೋಟಿಯನ್ನು ತಲುಪುತ್ತದೆ ಎಂದು ಯೋಜಿಸಿದೆ. ಇದು ಜಾಗತಿಕ ಬಾಹ್ಯಾಕಾಶ ಉದ್ಯಮದ 8% ಪಾಲನ್ನು ಒಳಗೊಂಡಿರುತ್ತದೆ. ಈ ವೇಗವರ್ಧಿತ ಬೆಳವಣಿಗೆಯನ್ನು ಬೆಂಬಲಿಸಲು ಭಾರತಕ್ಕೆ ವಿಜ್ಞಾನಿಗಳು, ಎಂಜಿನಿಯರ್ಗಳು, ಖಗೋಳಶಾಸ್ತ್ರಜ್ಞರು, ಗಗನಯಾತ್ರಿಗಳು ಮತ್ತು ಬಾಹ್ಯಾಕಾಶ ಉದ್ಯಮಿಗಳು ಸೇರಿದಂತೆ ಲಕ್ಷಾಂತರ ನುರಿತ ವೃತ್ತಿಪರರು ಬೇಕಾಗುತ್ತಾರೆ. ಮುಂದಿನ ಪೀಳಿಗೆಯ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳನ್ನು ಪೋಷಿಸಲು ಮಾತ್ರವಲ್ಲದೆ ವಿಮರ್ಶಾತ್ಮಕ ಚಿಂತನೆ, ಬಹುಶಿಸ್ತೀಯ ಸಹಯೋಗ, ಅನ್ವಯಿಕ ಆಧಾರಿತ ಮನಸ್ಥಿತಿ, ಜಾಗತಿಕ ದೃಷ್ಟಿಕೋನ ಹುಟ್ಟುಹಾಕಲು ಬಾಹ್ಯಾಕಾಶ ಶಿಕ್ಷಣವು ಅತ್ಯಂತ ಮಹತ್ವದ್ದಾಗಿದೆ. ಬಾಹ್ಯಾಕಾಶ ಶಿಕ್ಷಣದ ಮಹತ್ವವು ಸಾಂಪ್ರದಾಯಿಕ ತರಗತಿ ಕೊಠಡಿಗಳು ಮತ್ತು ಪಠ್ಯಪುಸ್ತಕಗಳನ್ನು ಮೀರಿ ವಿಸ್ತರಿಸುತ್ತದೆ. ಕಲಿಕೆಯ ಫಲಿತಾಂಶಗಳನ್ನು ಗಟ್ಟಿಗೊಳಿಸಲು ಚಟುವಟಿಕೆ ಆಧಾರಿತ ಅನುಭವದ ಕಲಿಕೆಯನ್ನು ಒತ್ತು ನೀಡುತ್ತದೆ. ತಂತ್ರಜ್ಞಾನದಿಂದ ಹೆಚ್ಚು ಪ್ರಾಬಲ್ಯ ಹೊಂದಿರುವ ಯುಗದಲ್ಲಿ ಬಾಹ್ಯಾಕಾಶ ಶಿಕ್ಷಣವು ಆಧುನಿಕ ಉದ್ಯೋಗಿಗಳಿಗೆ ಅಗತ್ಯವಾದ ಅಮೂಲ್ಯ ಕೌಶಲ್ಯಗಳನ್ನು ಬೆಳೆಸುತ್ತದೆ. ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗವನ್ನು ಅಭಿವೃದ್ಧಿಪಡಿಸಲು ದೀರ್ಘಾವಧಿಯ ಬಾಹ್ಯಾಕಾಶ ಶಿಕ್ಷಣ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸುವುದು ಮುಖ್ಯವಾಗಿದೆ. ಬಾಹ್ಯಾಕಾಶ ಶಿಕ್ಷಣವನ್ನು ಉತ್ತೇಜಿಸುವುದಕ್ಕಾಗಿ ಇಸ್ರೋ ಶಾಲೆಗಳು ಮತ್ತು ಕಾಲೇಜುಗಳನ್ನು ತಲುಪುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಮತ್ತು ಇಸ್ರೋ ಔಟ್ರೀಚ್ ಪ್ರೋಗ್ರಾಂನಲ್ಲಿ ನಿರ್ದಿಷ್ಟವಾಗಿ ಆನ್ಲೈನ್ ಕಲಿಕಾ ವೇದಿಕೆಗಳ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಅದರ ಅನ್ವಯಿಕೆಗಳಲ್ಲಿ ಶೈಕ್ಷಣಿಕ ಮತ್ತು ಬಳಕೆದಾರರ ವಿಭಾಗಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಭಾರತದ ಬಾಹ್ಯಾಕಾಶ ಶಿಕ್ಷಣವು ಗಮನಾರ್ಹ ಹಂತದಲ್ಲಿ ನಿಂತಿದೆ. ಸಂಕೀರ್ಣವಾದ ಜಾಗತಿಕ ಸವಾಲುಗಳನ್ನು ಪರಿಹರಿಸುವ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಗಡಿಗಳನ್ನು ದಾಟುವ ಸಾಮರ್ಥ್ಯವಿರುವ ಹೆಚ್ಚು ನುರಿತ ಕಾರ್ಯಪಡೆಗಳನ್ನು ಬೆಳೆಸಬೇಕಾಗಿದೆ. ಅದಕ್ಕಾಗಿ ಬಾಹ್ಯಾಕಾಶ ಶಿಕ್ಷಣವು ಹೆಚ್ಚು ವ್ಯಾಪಕಗೊಳ್ಳಬೇಕಾದ, ಗ್ರಾಮೀಣ ಪ್ರತಿಭೆಗಳನ್ನು ತಲುಪಬೇಕಾದ ಅಗತ್ಯವಿದೆ. ಬಾಹ್ಯಾಕಾಶ ಪರಿಶೋಧನೆಯು ಯಾವಾಗಲೂ ಮಾನವನ ಕುತೂಹಲ ಮತ್ತು ಜಾಣ್ಮೆಗೆ ಸಾಕ್ಷಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೃತಕ ಬುದ್ಧಿಮತ್ತೆಯು ಜಗತ್ತಿನ ಪರಿವರ್ತಕ ಶಕ್ತಿಯಾಗಿ ಮಾರ್ಪಟ್ಟಿದೆ. ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಬಾಹುಗಳನ್ನು ವಿಸ್ತರಿಸುತ್ತಲೇ ಇದೆ. ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಏಕೀಕರಣವು ದಕ್ಷತೆ, ನಾವೀನ್ಯತೆ ಮತ್ತು ಆವಿಷ್ಕಾರದ ಹೊಸ ಯುಗಕ್ಕೆ ನಾಂದಿ ಹಾಡಿದೆ. ಇದರ ಅನ್ವಯಗಳು ಸ್ವಾಯತ್ತ ನ್ಯಾವಿಗೇಷನ್ ಮತ್ತು ಮಾಹಿತಿ ವಿಶ್ಲೇಷಣೆಯಿಂದ ಬಾಹ್ಯಾಕಾಶ ನೌಕೆ ನಿರ್ವಹಣೆ ಮತ್ತು ಗ್ರಹಗಳ ಪರಿಶೋಧನೆಯವರೆಗೂ ವಿಸ್ತರಿಸಿದೆ. ಕೃತಕ ಬುದ್ಧಿಮತ್ತೆ ಹೊಂದಿದ ಬಾಹ್ಯಾಕಾಶ ನೌಕೆ ಮತ್ತು ರೋವರ್ಗಳನ್ನು ಮಾನವನ ಹಸ್ತಕ್ಷೇಪವಿಲ್ಲದೆಯೇ ನಿರಂತರ ನ್ಯಾವಿಗೇಟ್ ಮಾಡಬಹುದು. ಈ ಸ್ವಾಯತ್ತತೆಯು ದೂರದ ಗ್ರಹಗಳು ಅಥವಾ ಉಪಗ್ರಹಗಳ ಕಾರ್ಯಾಚರಣೆಗಳಿಗೆ ನಿರ್ಣಾಯಕವಾಗಿವೆ. ಕೃತಕ ಬುದ್ಧಿಮತ್ತೆಯು ಸ್ವಯಂಚಾಲಿತ ಉಪಕರಣಗಳು ಆಕಾಶಕಾಯಗಳನ್ನು ಗುರುತಿಸಲು, ವೈಪರೀತ್ಯಗಳನ್ನು ಪತ್ತೆಹಚ್ಚಲು ಮತ್ತು ಖಗೋಳ ಘಟನೆಗಳನ್ನು ಊಹಿಸಲು ದೂರದರ್ಶಕಗಳು, ಉಪಗ್ರಹಗಳು ಮತ್ತು ರೋವರ್ಗಳಿಂದ ಪಡೆದ ಮಾಹಿತಿಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ, ಕೃತಕ ಬುದ್ಧಿಮತ್ತೆ ಬಳಸಿ ಕೆಪ್ಲರ್ ಬಾಹ್ಯಾಕಾಶ ದೂರದರ್ಶಕವು ದೂರದ ನಕ್ಷತ್ರಗಳಿಂದ ಪಡೆದಂತಹ ಬೆಳಕಿನ ವಕ್ರಾಕೃತಿಗಳನ್ನು ವಿಶ್ಲೇಷಿಸುವ ಮೂಲಕ ಸಾವಿರಾರು ಬಾಹ್ಯ ಗ್ರಹಗಳನ್ನು ಕಂಡುಹಿಡಿಯಲು ಅನುಕೂಲವಾಯಿತು. ಬಾಹ್ಯಾಕಾಶ ನೌಕೆಯನ್ನು ನಿರ್ವಹಿಸುವಲ್ಲಿ ಮತ್ತು ದುರಸ್ತಿ ಮಾಡುವಲ್ಲಿಯೂ ಸಹ ಕೃತಕ ಬುದ್ಧಿಮತ್ತೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ವಿಶೇಷವಾಗಿ ದೀರ್ಘಾವಧಿಯ ಕಾರ್ಯಾಚರಣೆಗಳಲ್ಲಿ ಮುನ್ಸೂಚಕ ನಿರ್ವಹಣಾ ಕ್ರಮಾವಳಿಗಳನ್ನು ಬಾಹ್ಯಾಕಾಶ ನೌಕೆಯು ನಿರ್ವಹಿಸಿದೆ.
ಸಂಭಾವ್ಯ ವೈಫಲ್ಯಗಳನ್ನು ಊಹಿಸುವ ಮತ್ತು ಬಾಹ್ಯಾಕಾಶ ಕಾರ್ಯಾಚರಣೆಗಳ ದೀರ್ಘಾಯುಷ್ಯ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಈ ಸಾಮರ್ಥ್ಯವು ಅತ್ಯಗತ್ಯವಾಗಿದೆ. ಕೃತಕ ಬುದ್ಧಿಮತ್ತೆ ಹೊಂದಿರುವ ರೋಬೋಟಿಕ್ ವ್ಯವಸ್ಥೆಗಳು ಬಾಹ್ಯಾಕಾಶದಲ್ಲಿ ರಿಪೇರಿಗಳನ್ನು ಸಹ ಮಾಡಬಹುದು. ಇತ್ತೀಚೆಗೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಅಂತರಿಕ್ಷ ತೆರಳಿದ್ದರು. ಆದರೆ ತಾಂತ್ರಿಕ ದೋಷದಿಂದ ವಾಪಸಾತಿಗೆ ವಿಳಂಬವಾಯಿತು. ತಾಂತ್ರಿಕ ದೋಷವನ್ನು ಕೃತಕ ಬುದ್ಧಿಮತ್ತೆ ಬಳಸಿ ಸರಿಪಡಿಸುವುದನ್ನು ಇಲ್ಲಿ ಸ್ಮರಿಸಬಹುದು. ನಾಸಾದ ಕ್ಯೂರಿಯಾಸಿಟಿ ರೋವರ್ನಲ್ಲಿರುವಂತಹ ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಧನ ಸ್ವತಂತ್ರವಾಗಿ ಶಿಲೆಗಳನ್ನು ಆಯ್ಕೆ ಮಾಡುತ್ತದೆ ಮತ್ತು ವಿಶ್ಲೇಷಿಸುತ್ತದೆ. ಈ ಸ್ವಾಯತ್ತತೆಯು ಕಾರ್ಯಾಚರಣೆಯ ದಕ್ಷತೆ ಮತ್ತು ವೈಜ್ಞಾನಿಕ ಲಾಭವನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ಗಳು ಬ್ರಹ್ಮಾಂಡವನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನಿವಾರ್ಯ ಸಾಧನಗಳಾಗಿವೆ. ಈ ಸುಧಾರಿತ ತಂತ್ರಜ್ಞಾನಗಳು ಬಾಹ್ಯಾಕಾಶವನ್ನು ಅನ್ವೇಷಿಸುವ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ವೈಜ್ಞಾನಿಕ ಸಂಶೋಧನೆ ನಡೆಸುವ ವಿಧಾನವನ್ನು ಕ್ರಾಂತಿಗೊಳಿಸುತ್ತವೆ. ಬಾಹ್ಯಾಕಾಶದಲ್ಲಿ ಕೃತಕ ಬುದ್ಧಿಮತ್ತೆ ಬಳಸಿದ ಕೆಲ ಉದಾಹರಣೆಗಳು ಹೀಗಿವೆ. ಮಂಗಳ ಗ್ರಹದಲ್ಲಿ ಸ್ವಯಂ ಚಾಲನಾ ರೋವರ್ಗಳಾಗಿರುವಂತಹ ಸ್ಪಿರಿಟ್, ಅಪರ್ಚುನಿಟಿ ಮತ್ತು ಕ್ಯೂರಿಯಾಸಿಟಿ ರೋವರ್ಗಳು ಅಲ್ಲಿನ ಬಂಡೆಗಳು ಮತ್ತು ಮರಳದಿಬ್ಬಗಳಂತಹ ಅಡೆತಡೆಗಳನ್ನು ತಪ್ಪಿಸುವ ಮೂಲಕ ಮಂಗಳನ ಭೂಪ್ರದೇಶವನ್ನು ಸ್ವಾಯತ್ತವಾಗಿ ನ್ಯಾವಿಗೇಟ್ ಮಾಡಲು ರೋವರ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ನಾಸಾವು ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಬಾಹ್ಯಾಕಾಶದಲ್ಲಿನ ಗಗನಯಾನಿಗಳಿಗೆ ಔಷಧ ನೀಡುವ ವೈದ್ಯಕೀಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ. ಭೂಮಿಯಲ್ಲಿನ ವೈದ್ಯರೊಂದಿಗೆ ನೇರ ಸಂಪರ್ಕವು ಸಾಧ್ಯವಾಗಿದೆ. ಆ ಮೂಲಕ ಬಾಹ್ಯಾಕಾಶದಲ್ಲಿ ನೈಜ ಸಮಯದ ವೈದ್ಯಕೀಯ ಸಹಾಯವನ್ನು ಒದಗಿಸುತ್ತದೆ. ಬಾಹ್ಯಾಕಾಶ ನೌಕೆ ವಿನ್ಯಾಸದಲ್ಲಿಯೂ ಕೃತಕ ಬುದ್ಧಿಮತ್ತೆ ಬಳಸಲಾಗಿದೆ. ಸಾಂಪ್ರದಾಯಿಕ ವಿನ್ಯಾಸಗಳಿಗೆ ಹೋಲಿಸಿದರೆ ಕೃತಕ ಬುದ್ಧಿಮತ್ತೆಯು ಈ ಆವಿಷ್ಕಾರವು ಬಾಹ್ಯಾಕಾಶ ನೌಕೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆಯನ್ನು ಸುಧಾರಿಸುತ್ತದೆ. ಭಾರತದ ಚಂದ್ರಯಾನ 2 ಮತ್ತು ಚಂದ್ರಯಾನ 3ರಲ್ಲಿ ಕೃತಕ ಬುದ್ಧಿಮತ್ತೆ ಚಾಲಿತ ರೋವರ್ ಪ್ರಜ್ಞಾನ್ ಬಳಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಹೀಗೆ ಬಾಹ್ಯಾಕಾಶದಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರವು ನಮ್ಮ ಊಹೆಗೂ ಮೀರಿ ವಿಸ್ತರಿಸುತ್ತದೆ. ರೋಬೋಟಿಕ್ಸ್ನೊಂದಿಗೆ ಸಂಯೋಜಿಸುವ ಮೂಲಕ ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಹೆಚ್ಚು ಸಹಾಯ ಮಾಡುತ್ತಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ ಕೇಳಿದಿರಿ. ಮಾತನಾಡಿದವರು ಆರ್ಬಿ ಗುರುಬಸವರಾಜು ಹೊಳಗುಂದಿ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.